ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಒಂದು ಎಕ್ಸ್ಪೋ ವಿಡಿಯೋ ಒಟ್ಟಿಗೆ ಬಂದಿದ್ದೀನಿ. ಈ ಎಕ್ಸ್ಪೋ ನಡೀತಾ ಇರೋದು ನಮ್ಮ ಮೈಸೂರಿನಲ್ಲಿ ಲೊಕೇಟ್ ಆಗಿರೋ ನಂಜರಾಜ್ ಬಹದ್ದೂರ್ ಕ್ಷೇತ್ರದಲ್ಲಿ. ಈ ಎಕ್ಸ್ಪೋ ಬಂದು ಸಿಲ್ಕ್ ಇಂಡಿಯಾ ಎಕ್ಸಿಬಿಷನ್ ಆ್ಯಂಡ್ ಸೇಲ್ ಸಾಮಾನ್ಯವಾಗಿ ಇಲ್ಲಿ ಆಗ್ತಿರ್ತಾರೆ. ಈ ಸಲ ಕೂಡ ಇದೇ ತಿಂಗಳು ಅಂದರೆ ಜುಲೈ 9ರಿಂದ 15ರವರೆಗೆ ಈ ಎಕ್ಸ್ಪೋ ನಡೀತಾ ಇದೆ. ಸೊ ಈ ಎಕ್ಸ್ಪೋನಲ್ಲಿ ಏನೇನಿದೆ ಅಂತ ನೋಡ್ತಾ ಹೋಗೋಣ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್, ಕಮೆಂಟ್, ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ, ನೀವು ಹೋದ ತಕ್ಷಣವೇ ಎಂಟ್ರೆನ್ಸಲ್ಲಿ ಈ ರೀತಿ ಆಕ್ಸಿಡೈಸ್ಡ್ ಜ್ಯುವೆಲರಿ ಬರುತ್ತಲ್ಲ ಅದಿದೆ. ತುಂಬಾ ಚೆನ್ನಾಗಿದ್ದಾವೆ. ಆ್ಯಕ್ಚುಲಿ ಇದೆಲ್ಲ ಯಾವುದೇ ಕೋಟೆಡ್ ಇರೋದಿಲ್ಲ, ಅಂದರೆ ಸಿಲ್ವರ್ ಕೋಟೆಡ್ ಅದು ಇದು ಕೋಟೆಡ್ ಥರ ಇರೋದಿಲ್ಲ. ಇದು ನ್ಯಾಚುರಲ್ ಆಗಿರುತ್ತೆ ಆ್ಯಂಡ್ ತುಂಬ ಚೆನ್ನಾಗಿ ಬಾಳಿಕೆ ಬರುವಂತಹದ್ದು. ಇಲ್ಲಿ ಕಾಲ್ಗೆಜ್ಜೆ ಇತ್ತು, ಸಖತ್ತಾಗಿತ್ತು, ತುಂಬ ಫ್ಯಾನ್ಸಿಯಾಗಿತ್ತು. ನೀವು ಸ್ಯಾರಿಗಿರ್ಬೋದು ಅಥವಾ ಡ್ರೆಸ್ಸಸ್ಗೆಲ್ಲ ವೇರ್ ಮಾಡೋ ರೀತಿಯಲ್ಲೇ ತುಂಬ ಯುನೀಕ್ ಆಗಿತ್ತು. ಹೋದಾಗ ಅದನ್ನು ನೋಡಿ, ಅದ್ರ ಜೊತೆಗೆ ಇಲ್ಲಿ ಆ್ಯಸ್ ಯೂಶ್ವಲ್ ನಿಮಗೆ ಎಕ್ಸ್ಪೋ ಅಂದ ತಕ್ಷಣ ಒಂದಿಷ್ಟು ತಿನ್ನೋ ಐಟಮ್ಸ್ಗಳೆಲ್ಲ ಇದ್ದೇ ಇರುತ್ತೆ ಅಲ್ವಾ, ಅದು ಕೂಡ ನಿಮಗೆ ಹೋದ ತಕ್ಷಣ ಎಂಟ್ರೆನ್ಸಲ್ಲಿದೆ. ಅಂದರೆ ಹುಣಸೆಹಣ್ಣು ಇರ್ಬೋದು ಪ್ರತಿಯೊಂದು. ಮತ್ತೊಂದು ಆಕ್ಸಿಡೈಸ್ ಜ್ಯುವೆಲರಿ ಶಾಪ್ ಕೂಡ ನಿಮಗೆ ಹೊರಗಡೆ ಹೋದ ತಕ್ಷಣ ಸಿಗುತ್ತೆ. ಅದನ್ನು ಕೂಡ ನೋಡಿ, ನಾನು ಹೇಳಿದ್ನಲ್ಲ ಕಾಲ್ಗೆಜ್ಜೆ ಈ ರೀತಿ ಯುನೀಕ್ ಡಿಸೈನಲ್ಲೆಲ್ಲ ಇದೆ. ತುಂಬ ಚೆನ್ನಾಗಿದೆ, ತುಂಬ ಫ್ಯಾನ್ಸಿಯಾಗಿದೆ. ಆ್ಯಕ್ಚುಲಿ ಇದನ್ನೆಲ್ಲ ಹೋಗಿ ನೋಡಿ ತೊಗೋಬೋದು ನೀವು. ಸಿಲ್ವರ್ ಕಲರ್, ಗೋಲ್ಡ್ ಕಲರೆಲ್ಲ ಇದೆ. ಇದು ಬಿಸಿನೀರೆಲ್ಲ ಹಾಕಿದ್ರೆ ಏನು ಮಾಡಿದ್ರು, ಡೈಲಿ ಯೂಸ್ ಮಾಡಿದ್ರು ಏನೂ ಆಗಲ್ಲ ಅಂತ ಹೇಳಿದ್ರು. ಆ ರೀತಿ ಇದೆ ಆಯಿತಾ. ಇನ್ನು ನೆಕ್ಸ್ಟು ಮ್ಯಾಟ್ಗಳು ಕೂಡ ಸಿಗುತ್ತೆ ಹೋದ ತಕ್ಷಣ. ಈ ಶಾಪ್ ಕೂಡ, ಅಂದರೆ ಈ ಸ್ಟಾಲ್ ಕೂಡ ಇದೆ. ಅದಾದಮೇಲೆ ಇವಾಗ ಬನ್ನಿ ಒಳಗಡೆ ಹೋಗೋಣ. ಹೋಗ್ತಾ ಆ್ಯಕ್ಚುಲಿ ಅವರು ಅವಾಗ ತಾನೇ ಪೂಜೆ ಮಾಡಿದರು ನೋಡಿ. ಅವ್ರದ್ದು ದೇವ್ರುಗಳು ಯಾವ ರೀತಿ ಇದೆ ಅಲ್ವಾ, ತುಂಬ ಚೆನ್ನಾಗಿ ಪೂಜೆ ಮಾಡಿದರು. ಇಲ್ಲಿ ನಿಮಗೆ ಸಿಗೋದು ನಮ್ಮ ದೇಶದ ವಿವಿಧ ರಾಜ್ಯಗಳಿಂದ ಬಂದಿರತಕ್ಕಂಥ ವ್ಯಾಪಾರಸ್ಥರಿಂದ ನಿಮಗೆ ಎಲ್ಲ ರೀತಿಯ ಬಟ್ಟೆಗಳು ಸಿಗ್ತಾ ಹೋಗುತ್ತೆ. ಸೊ ಸುಮಾರು ಅಂದರೆ ಒಂದು 46 ಅಲ್ಲ, ಒಂದು 50 ಮೇಲೇ ಸ್ಟಾಲ್ಗಳಿದೆ ಇಲ್ಲಿ. ನಿಮಗೆ ಎಲ್ಲ ಸ್ಟಾಲ್ ಬಗ್ಗೆ ನಿಮಗೆ ಹೇಳ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ಇಲ್ಲಿ ತುಂಬ ಪ್ಯೂರ್ ಕ್ವಾಲಿಟಿಯ ಬಟ್ಟೆಗಳೇ ಸಿಗೋದು. ಈ ಥರ ಸಿಲ್ಕ್ ಇಂಡಿಯಾ ಸೇಲ್ ಅಂತ ಬಂದಾಗ ಇವ್ರದ್ದು ಕ್ವಾಲಿಟಿನಲ್ಲಿ ಯಾವುದೇ ಕಾಂಪ್ರಮೈಸ್ ಇರಲ್ಲ. ತುಂಬ ಚೆನ್ನಾಗಿರ್ತವೆ ಕ್ವಾಲಿಟಿಗಳು. ಆ್ಯಕ್ಚುಲಿ ಇರುತ್ತೆ. ಸ್ಯಾರಿಗಳಿರ್ಬೋದು, ಡ್ರೆಸ್ ಪೀಸ್ಗಳು, ಪ್ರತಿಯೊಂದು ತುಂಬಾ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಎಲ್ಲ ಕಾಟನ್ ಬಿಟ್ಟು ಸಾಮಾನ್ಯವಾಗಿ ಅಥವಾ ಸಿಲ್ಕ್ ಕಾಟನ್ ಸಿಗುತ್ತೆ. ಈ ರೀತಿಯೇ ಗೊತ್ತಿರುತ್ತೆ. ಯಾರಾದರೂ ಈ ಥರ ವಿಸಿಟ್ ಮಾಡಿದರೆ, ನಾನು ಲಾಸ್ಟ್ ಟೈಮ್ ಕೂಡ ಸಿಲ್ಕ್ ಇಂಡಿಯಾ ಸೇಲ್ ಇದ್ದಾಗ ಒಂದು ಕಾಟನ್ ಸ್ಯಾರಿ ತೊಗೊಂಡಿದ್ದೆ. 2,500 ಕೊಟ್ಟು. ತುಂಬಾ ಚೆನ್ನಾಗಿತ್ತು. ಇಲ್ಲಿ ನಿಮಗೆ ಬನಾರಸಿ ಸೀರೆಗಳು ಕೂಡ ಸಿಗ್ತಾ ಹೋಗುತ್ತೆ. ಎಲ್ಲ ಪ್ಯೂರ್ ಕ್ವಾಲಿಟಿದಿರುತ್ತೆ ಆ್ಯಂಡ್ ಪ್ರೈಸಸ್ ಕೂಡ ಚೆನ್ನಾಗಿದೆ. ಅಂದರೆ ಸ್ವಲ್ಪ ಪ್ರೀಮಿಯಮ್ ಕ್ವಾಲಿಟಿ ಇರೋದ್ರಿಂದ, ಅಂದರೆ ಪ್ರೀಮಿಯಮ್ನಲ್ಲ, ಇದು ಒರಿಜಿನಲ್ ಕ್ವಾಲಿಟಿನೇ ಇರೋದ್ರಿಂದ ಪ್ರೈಸಸ್ ಕೂಡ ಸ್ವಲ್ಪ ಓಕೆ. ಬಟ್ ನೀವು ಅಲ್ಲಿ ಅವ್ರ ಹತ್ರ ಏನು ಮಾಡ್ಬೋದು ಅಂದರೆ ಬಾರ್ಗೇನ್ ಕೂಡ ಮಾಡ್ಬೋದು. ಸ್ವಲ್ಪ ಬಾರ್ಗೇನ್ ಮಾಡಿದ್ರೆ ಕಮ್ಮಿ ಮಾಡ್ತಾರೆ. ಮಧ್ಯಪ್ರದೇಶದ ಸ್ಟಾಲು ಇದು ನೋಡಿ. ಬ್ಲೌಸ್ ಪೀಸ್ಗಳು ಎಷ್ಟು ಚೆನ್ನಾಗಿ, ಎಷ್ಟು ಯೂನಿಕ್ ಆಗಿದೆ ಅಂದರೆ, ಇಲ್ಲಿ ತೊಗೋಬೇಕಾಗಿತ್ತು, ವೀಡಿಯೋ ಮುಗಿಸಿ ತೊಗೋತೀನಿ ಅಂದೆ. ಬಟ್ ಬರುವಾಗ ಮರ್ತೇ ಹೋಯ್ತು. ಯಾಕಂದರೆ ಇವತ್ತು 4 ವೀಡಿಯೋದು ನಾನು ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ಇಲ್ಲಿ ನೋಡಿ, ಫಸ್ಟ್ ಒಂದು ನನಗೆ ವೈಟ್ ಇದೆಲ್ಲ ತುಂಬ ಇಷ್ಟ ಆಗಿತ್ತು. ವೀಡಿಯೋ ಮುಗಿಸ್ಬಂದು ತೊಗೋತೀನಿ ಅಂತ ಹೇಳಿದ್ದೆ. ನಿಮಗೆ ಈ ರೀತಿ ಬ್ಲೌಸ್ ಪೀಸ್ಗಳು ಬೇಕಂದರೆ ಡೆಫಿನೆಟ್ಲಿ ವಿಸಿಟ್ ಮಾಡಿ. ಒಳ್ಳೆ ಕಾಟನ್ ಬ್ಲೌಸ್ ಪೀಸ್ಗಳು ನಿಮಗೆ ಇಲ್ಲಿ ಸಿಗುತ್ತೆ ಆಯಿತಾ. ಇಲ್ಲಿ ಕಾಶ್ಮೀರಿ ಹ್ಯಾಂಡ್ಲೂಮ್ ಸ್ಯಾರೀಸ್ ಕೂಡ ಸಿಗುತ್ತೆ. ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಮಾತ್ರ ನಾನು ಯಾವುದೇ ರೀತಿಯಲ್ಲೂ ಕಂಪ್ಲೇಂಟೇ ಇಲ್ಲ, ಅಷ್ಟು ಚೆನ್ನಾಗಿದೆ. ಡ್ರೆಸ್ಸಸ್ಗಳಿರ್ಬೋದು, ಸ್ಯಾರಿಗಳಿರ್ಬೋದು, ಬ್ಲೌಸ್ ಪೀಸು ಆ್ಯಂಡ್ ರೆಡಿ ಬ್ಲೌಸ್ಗಳು ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಅದನ್ನು ನೋಡಿರಂತೆ. ಡ್ರೆಸ್ ಮೆಟೀರಿಯಲ್ ಎಲ್ಲ ವಾಶ್ ಮಾಡಿದ್ರು ಕೂಡ ಏನೂ ಆಗಲ್ಲ, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ವಾಷಿಂಗ್ ಯಾವ ರೀತಿ ಅಂತ ಕೂಡ ಅವ್ರು ಹೇಳ್ತಾರೆ ನಿಮಗೆ. ಈ ರೀತಿ ಟಾಪ್ಗಳು ಕೂಡ ನಿಮಗೆ ಸಿಗುತ್ತೆ. ಅಂದರೆ ಸಿಂಗಲ್ ಟಾಪ್ ಇರ್ಬೋದು, ಶಾರ್ಟ್ ಟಾಪ್ ಇರ್ಬೋದು, ನೆಕ್ಸ್ಟು ಮೆಟೀರಿಯಲ್ ಸಿಗುತ್ತೆ. 2 ಪೀಸ್ 3 ಪೀಸ್ ಎಲ್ಲ ಸಿಗುತ್ತೆ. ಇವ್ರ ಹತ್ರ ಲೆನಿನ್ ಕಾಟನ್ ಸ್ಯಾರಿಗಳು ಸಿಗುತ್ತೆ. ಚೆನ್ನಾಗಿದೆ ಸೀರೆಗಳು ಮಾತ್ರ. ನಿಮಗೆ ವಿಡಿಯೋದಲ್ಲಿ ನೋಡಿದ್ರೇ ಗೊತ್ತಾಗ್ತಿದೆ ಯಾವ ರೀತಿ ಇದೆ ಕ್ಲಾತ್ ಅಂದ್ಬಿಟ್ಟು. ಇನ್ನು ಬನಾರಸಿ ಸೀಳಂದಲ್ಲ, ಸುಮಾರು ಸ್ಟಾಲ್ಗಳಿದ್ದಾವೆ ಬನಾರಸ್ ಸ್ಯಾರೀಸ್ದು. ಯೂಶ್ವಲಿ ನಾವು ಸೆಮಿ ಅಥವಾ ಏನಂತೀವಿ ಅದು ಇಮಿಟೇಷನ್ಸ್ ತೊಗೋತೀರಾ, ಅದ್ರ ಬದಲಿಗೆ ಪ್ಯೂರ್ ಆಗಿರೋದನ್ನೇ ನೋಡಿ. ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಬೆಡ್ ಸ್ಪ್ರೆಡ್ಗಳು ಕೂಡ ಸಿಗುತ್ತೆ ನಿಮಗೆ. ಇವರು ಯಾರೋ ಕೇರಳದಿಂದ ಬಂದಿರೋದು. ಇದಾಗಲೇ 34ನೇದು. ನಾನು ಆದಷ್ಟು ಸಿಂಪಲ್ಲಾಗಿ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಕಲ್ಕಟ್ಟ ಸ್ಯಾರೀಸು, ಸಿಲ್ಕ್ ಸ್ಯಾರೀಸ್ಗಳಿದ್ದಾವೆ, ಕಾಟನ್ ಸ್ಯಾರೀಸ್ಗಳು ಇದ್ದಾವೆ. ತುಂಬಾ ಚೆನ್ನಾಗಿದೆ. ಯಾರಿಗೆ ನಾನು ಹೇಳ್ತಾ ಇದ್ದೀನಿ, ಈ ವಿಡಿಯೋ ಯಾರು ನೋಡ್ತಿದ್ದೀರೋ ಅವ್ರಿಗೆ ಈ ರೀತಿಯ ಬಟ್ಟೆಗಳ ಬಗ್ಗೆ ಯಾರಿಗೆ ಫ್ಯಾಷನ್ ಇರುತ್ತೆ, ಇಂಟ್ರೆಸ್ಟ್ ಇರುತ್ತೆ, ಅವ್ರು ಖಂಡಿತ ಒಮ್ಮೆ ವಿಸಿಟ್ ಮಾಡ್ಬೋದು. ಒಂದು ಅರ್ಧ ದಿನನಂತೂ ಆರಾಮಾಗಿ ನೋಡಿಕೊಂಡು ತೊಗೊಂಬರ್ಬೋದು. ನಾವು ವಿಡಿಯೋಗೆ ಹೋಗಿ ಒಂದು 2-3 ಅವರ್ಸ್ ಮಾಡಿಬಿಟ್ವಿ.
ನನ್ನ ಮಗಳು ಬಟ್ಟೆ ತೊಗೊಂಡು ಇಲ್ಲಿ ಅವಳಿಗೆ ಒಂದಷ್ಟು ಟಾಪ್ಗಳೆಲ್ಲ ತೊಗೊಂಡೆ. ಇಲ್ಲಿ ಜೆಂಟ್ಸ್ಗಳಿಗೆ ಇದಿದೆ ಏನಪ್ಪ ಶರ್ಟ್ ಪೀಸ್ಗಳು ನೋಡಿ ಎಷ್ಟು ಒಳ್ಳೆ ಕ್ವಾಲಿಟಿದಿದೆ ಗೊತ್ತಾ. ಒಂದು 4-5 ಥರ ಕ್ಲಾತ್ಸ್ ಇದೆ ಇದರಲ್ಲಿ. ಕೇಳಿ ತಗೊಳ್ಳಿ ನಿಮ್ಗೆ ಯಾವ ರೀತಿದು ಬೇಕು ಅಂತ. ಬಟ್ ಕ್ಲಾತ್ ಅಂತೂ ತುಂಬಾ ಚೆನ್ನಾಗಿತ್ತು. ಮತ್ತು ಸ್ಯಾರಿ, ಡ್ರೆಸ್ ಮೆಟೀರಿಯಲ್ಸ್ ಎಲ್ಲವೂ ಈ ಸ್ಟಾಲಲ್ಲೂ ಸಿಗುತ್ತೆ. ಅದು ಕೂಡ ಸ್ವಲ್ಪ ಪ್ರೈಸಸ್ನ ಹೆಚ್ಚು ಕಮ್ಮಿ ಮಾಡಿ ಹಾಕ್ಕೊಡ್ತಾರೆ. 100-200 ಏನು ತೊಂದರೆ ಇಲ್ಲ, ಹಾಕ್ಕೊಡ್ತಾರೆ. ಇನ್ನು ಈ ಸೀರೆ ನೋಡಿ, ಇದಂತೂ ಸಖತ್ತಾಗಿತ್ತು. ಇದು ಯಾವ ಥರ ಸೀರೆ ಅಂದರೆ ಇಲ್ಲಿ ಅವರೇ ಬೋರ್ಡ್ ಹಾಕಿದ್ದಾರೆ. ಆ ಬೋರ್ಡ್ ಏನು ಹಾಕಿದ್ದಾರೆ ಅದೇ ಥರ ಸೀರೆಗಳು ನಿಮಗೆ ಅಲ್ಲಿ ಸಿಗ್ತಾ ಹೋಗೋದು. ಇವರ ಸೀರೆ ಬಂದು ಕೋಟಾ ಸ್ಯಾರೀಸು ಆಯಿತಾ, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಪ್ರೈಸು ಹೆವಿ ಆಯ್ತಲ್ವ ಸ್ವಲ್ಪ, ಅದಕ್ಕೆ ನಮ್ಮ ಹತ್ರ 1000ಇಂದ ಕೂಡ ಸ್ಟಾರ್ಟ್ ಆಗ್ತದೆ ಅಂದ್ಬಿಟ್ಟು 1000 ರುಪೀಸಿಂದನೂ ತೋರಿಸಿದ್ರು. ಅಲ್ಲೊಬ್ಬರು ಆಂಟಿ ಆರೆಂಜ್ ಕಲರ್ ಸೀರೆ ಬೇಕು ಅಂದ್ಬಿಟ್ಟು ತೋರಿಸ್ತಾ ಇದ್ರು. ಸುಮಾರು ವೆರೈಟೀಸ್ ಆರೆಂಜ್ ಕಲರ್ ಸೀರೆ ಇತ್ತು. ಅದ್ರ ಜೊತೆಗೆ ನೆಕ್ಸ್ಟ್ ಇಲ್ಲಿ ನೋಡಿ, ಈ ಸ್ಟಾಲಲ್ಲಿ ನಿಮಗೆ ಅಸ್ಸಾಮ್ದು ಸ್ಯಾರೀಸ್ಗಳೆಲ್ಲ ಸಿಗುತ್ತೆ. ಚೆನ್ನಾಗಿರುತ್ತೆ. ನಾವು ಅಲ್ಲಿಗಂತೂ ಹೋಗಿ ಶಾಪಿಂಗ್ ಮಾಡೋಕ್ಕಾಗಲ್ಲ ಅಲ್ವಾ, ಅಲ್ಲಿಂದ ಇಲ್ಲಿವರೆಗೆ ಬಂದಿರ್ತಾರೆ. ಅಂದರೆ ಅಲ್ಲಿಂದ ಇಲ್ಲಿಗೆ ಟ್ರಾವೆಲ್ ಚಾರ್ಜಸ್ಸು, ಈ ಸ್ಟಾಲ್ ಹಾಕಿರೋದು, ಇದಕ್ಕೆಲ್ಲ ಸ್ವಲ್ಪ ಇದೇ ಇರುತ್ತೆ ಪ್ರೈಸು. ಬಟ್ ಹೋಗಿ ತೊಗೊಬೋದು. ಯಾಕಂದರೆ ನಾವು ಅಲ್ಲಿವರೆಗೂ ಹೋಗಿ ಶಾಪಿಂಗ್ ಮಾಡೋದು ಗೊತ್ತಿಲ್ಲ ನನಗೆ. ಹೋಗೋರು ಹೋಗ್ಬೋದೇನೋ. ನೆಕ್ಸ್ಟು ಇದು ಕಾಶ್ಮೀರಿ ಹೌಸ್ ಅಂದ್ಬಿಟ್ಟು ಎಷ್ಟು ಚೆನ್ನಾಗಿದ್ದಾವೆ ಗೊತ್ತಾ ಟಾಪ್ಗಳಂತೂ. ಅಂದರೆ ಅವ್ರು ಏನು ಹೇಳ್ತಾರೆ ಅಂದರೆ ಪ್ರೈಸ್ ಸ್ವಲ್ಪ ಜಾಸ್ತಿ ಆಯಿತು ಅಂದರೆ ಅಷ್ಟು ಬಾಳಿಕೆ ಬರುತ್ತೆ, ಅದಕ್ಕೋಸ್ಕರ ಹಂಗಿರುತ್ತೆ. ಎಲ್ಲ ಹ್ಯಾಂಡ್ಲೂಮ್, ಆಮೇಲೆ ಯಾವುದನ್ನು ಪವರ್ಲೂಮ್ ಅಲ್ಲ, ಎಲ್ಲ ಹ್ಯಾಂಡ್ಲೂಮ್. ಇದು ಪರ್ಸ್ಗಳು ಅಷ್ಟೇ ಎಲ್ಲ ವರ್ಕ್ ಮಾಡಿರೋದು. ಈ ಸೀರೆ ಏನಿದೆಯಲ್ಲ ಏನು ಚೆನ್ನಾಗಿದೆ ಗೊತ್ತಾ. ಈ ಸೀರೆ ಮುಟ್ಟಿದ್ರೆ ಹಂಗೆ ಬೆಣ್ಣೆ ಥರ ಇತ್ತು. ಅದ್ರಲ್ಲಿ ಆದಷ್ಟು ಕಲರ್ಸ್ಗಳನ್ನ ತೋರಿಸ್ತಾಯಿದ್ರು. ಬಟ್ ನಂಗೆ ಸ್ಯಾರಿ ಪ್ರೈಸ್ ಏನು ಅಂತ ಕೇಳಿದೆ. 6,000-7,000 ಹೇಳಿದ್ರು. ಬಟ್ ಸೀರೆ ಮಾತ್ರ ಅಲ್ಟಿಮೇಟಾಗೈತೆ. ಸಖತ್ತಾಗಿದೆ ಸೀರೆ ಅಂತ ಹೇಳ್ಬೋದು. ಇನ್ನು ಕೋಲ್ಕತ್ತಾ ಸ್ಯಾರೀಸು ಏನು ಹೇಳಲಿ, ಎಲ್ಲ ವೆರೈಟೀಸ್ ಆಫ್ ಕೂಡ ನಿಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಬನಾರಸಿ ಹ್ಯಾಂಡ್ಲೂಮ್ ವೇವ್ಸ್, ಇದು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಸೀರೆಗಳು. ನಾನು ಹೇಳ್ತೀನಲ್ಲ, ಹೋಗಿ ತಗೊಳ್ಳಿ. ಇಂಟ್ರೆಸ್ಟ್ ಇರೋರು ಖಂಡಿತವಾಗಿಯೂ ತಗೊಳ್ಳಿ, ಅಷ್ಟು ಚೆನ್ನಾಗಿದೆ ಅದಂತೂ ಹೇಳ್ಬೋದು. ಅದನ್ನು ಬಿಟ್ಟರೆ ಇನ್ನೇನು ಎಕ್ಸ್ಟ್ರಾ ಹೇಳೋಕ್ಕಾಗೋದೇ ಇಲ್ಲ. ಚಿಕನ್ ಬೋಟಿಕ್ ಅಂದರೆ ಇದು ಅದ್ರದ್ದು ನಿಮಗೆ ಡಿಸೈನ್ಸ್ ನೋಡೇ ಗೊತ್ತಾಗ್ಬಿಡುತ್ತೆ. ಇದು ಚಿಕನ್ ಕರಿ ಅಂತಲೇ ಏನೋ ಇದು ಕ್ಲಾತ್ ಬಂದು ಇದು ಚೆನ್ನಾಗಿದೆ. ನಾನು ಈ ಥರದ ಒಂದು ಎಕ್ಸ್ಪೋನಲ್ಲಿ ಒಂದು ಟಾಪ್ ತೊಗೊಂಡಿದ್ದೆ. ಇನ್ನೂ ಇದನ್ನು ನಂದು 5-6 ವರ್ಷ ಆಯಿತು ತೊಗೊಂಡು, ಇನ್ನೂ ಅಷ್ಟೇ ಚೆನ್ನಾಗಿದೆ. ಯಾವ ಥರ ಶೇಡ್ ಆಗಿಲ್ಲ, ಏನಾಗಿಲ್ಲ, ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಕಾಟನ್ ಸ್ಯಾರೀಸ್ಗಳಂತೂ ಅಲ್ಟಿಮೇಟ್. ನೆಕ್ಸ್ಟ್ ಜೈಪುರ್ ಟಾಪ್ಸ್ಗಳು ಸಿಗುತ್ತೆ. ಟಾಪ್ಸ್ಗಳಲ್ಲೂ ಕೂಡ ನಿಮಗೆ 400ಇಂದನೇನೋ ಸ್ಟಾರ್ಟ್ ಆಗುತ್ತೆ. ಸೊ ಹೋಗಿ ನೋಡಿ, ನಿಮ್ಗೆ ಇಷ್ಟ ಆಗಿದ್ದನ್ನ ತಗೊಳ್ಳಿ. ಸ್ವಲ್ಪ ಜಾಸ್ತಿ ತೊಗೊಂಡ್ರೆ ಒಂಚೂರು ಕಮ್ಮಿ ಮಾಡ್ತಾರೆ. ಆ್ಯಂಡ್ ಫ್ರೆಂಡ್ಸ್ ಜೊತೆ ಹೋಗಿ, ಫ್ಯಾಮಿಲಿ ಜೊತೆ ಹೋಗಿ, ಇನ್ನೂ ಅವ್ರು ನಿಮಗೆ ಸುಮಾರು ದಿನಗಳ ಕಾಲ ಇರ್ತಾರಲ್ವಾ. ಸೊ ಸೀರೆಗಳೇನೆಂದರೆ ನಮಗೆ ಯೂಶ್ವಲಿ ಎಲ್ಲ ಬರೀ ಬಾರ್ಡರ್ ಸೀರೆಗಳು ಅವೆಲ್ಲ ನೋಡಿರ್ತೀವಿ ನಮ್ಮಗಳ ಹತ್ರ. ಬಟ್ ಇವ್ರ ಹತ್ರ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಸೀರೆಗಳು ಸಿಗುತ್ತೆ. ಸೊ ಅದು ಮೇನ್. ಕಾಟನಲ್ಲೇ ಡಿಫ್ರೆಂಟ್ ಕಾಟನ್ ಸಿಗುತ್ತೆ. ಸಿಲ್ಕ್ ಕಾಟನ್, ಏನೇನೋ ಕಾಟನ್ ಹೇಳ್ತಾರೆ. ಇದು ಬನಾರಸಿ ಸೀರೆ ನೋಡಿ ಚೆನ್ನಾಗಿತ್ತು. ಆ್ಯಕ್ಚುಲಿ ಆ ಶೈನಿಂಗ್ ನೋಡಿದ್ರೇ ಗೊತ್ತಾಗುತ್ತದೆ ನಿಮಗೆ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ಇನ್ನು ಡ್ರೆಸ್ಸಸ್ಗಳಂತೂ ಹೇಳಂಗೆ ಇಲ್ಲ, ಅಷ್ಟು ವೆರೈಟೀಸ್ ಸಿಗುತ್ತೆ. ಒಂದು ಶಾಪ್ ಇಲ್ಲ ಅಂದರೆ ಇನ್ನೊಂದು ಶಾಪಲ್ಲಿ ನೀವು ಡೆಫಿನೆಟ್ಲಿ ಶಾಪಿಂಗ್ ಮಾಡ್ಬೋದು. ಅಷ್ಟು ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇವ್ರ ಹತ್ರ 450ಇಂದನೇನೋ ಸ್ಟಾರ್ಟ್ ಆಗ್ತಿತ್ತು. 1,500ವರೆಗೆ ಇರುತ್ತೆ. 3 ಪೀಸ್ ಸೆಟ್ ಎಲ್ಲ 1,300 ಅಥವಾ 500ಇಂದನೂ ಕೂಡ ಸ್ಟಾರ್ಟ್ ಆಗುತ್ತೆ. ಸೀರೆಗಳು 1000ಇಂದನೇ ಸ್ಟಾರ್ಟ್ ಆಗುತ್ತೆ. 1000ಇಂದ ಅಪ್ ಟು 20,000 ಏನೋ ಅನಿಸುತ್ತೆ. ಓಕೆ, ಕೇಳಿ ನೀವು ಆಯಿತಾ. ಇದು ಅಷ್ಟೇ ಸೀರೆಗಳು ಇವ್ರ ಹತ್ರನೂ ತುಂಬಾ ಚೆನ್ನಾಗಿತ್ತು. ಫೋಲ್ಡಿಂಗ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದಾರಲ್ವ. ಅವರೇ ಹೇಳ್ತಿದ್ರು, ಮೇಡಮ್ ಇದನ್ನು ವಿಡಿಯೋ ಮಾಡಿ ಫೋಲ್ಡಿಂಗ್ದು ಅಂತ. ಆಯಿತು ಅಂದ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೆ. ಇನ್ನು ಕೋಲ್ಕತ್ತಾ ಡ್ರೆಸ್ಸಸ್ಸು, ಸ್ಯಾರೀಸು, ಇವ್ರ ಹತ್ರ ಸ್ಯಾರೀಸ್ ಇದೆ, ಬ್ಲೌಸ್ಗಳಿದೆ. ಈ ಥರ ಸ್ಯಾರೀಸ್ಗಳಲ್ಲಿ ನಾನು ಹೇಳಿದ್ದು ಎಂಬ್ರಾಯ್ಡ್ರಿ ವರ್ಕ್. ಇಲ್ಲಿ ನಮಗೆ ಯಾವುದೇ ಎಕ್ಸ್ಪೋಗೆ ಹೋದರೂ ಸಾಮಾನ್ಯವಾಗಿ ಸಿಗೋದು ಬರೀ ಬಾರ್ಡರ್ ಸೀರೆ. ನೋಡಿ ನನಗಂತೂ ಎಕ್ಸ್ಪೋ ವಿಡಿಯೋದಲ್ಲಿ ಸಾಕಾಗೋಯಿತು. ಇದು 38 ಅಷ್ಟೇ ಅಂತೆ ಬ್ಲೌಸಸ್ ಇರೋದು, ಅಂದರೆ ಸೈಜ್ ಇರೋದು. ಅವ್ರು ಹೇಳಿದ್ರು, ನಾನು 40, 42 ಆ ಥರ ಇಲ್ವಾ ಅಂತ ಕೇಳಿದೆ. ಇಲ್ಲ ಮೇಡಮ್ 38 ಅಷ್ಟೇ ಅಂತ ಹೇಳಿದ್ರು. ಅಷ್ಟರೊಳಗಡೆ ಯಾರಿಗೆ ಬೇಕೋ ಅವ್ರು ಬೇಕಿದ್ರೆ ಹೋಗಿ ನೋಡ್ಬೋದು. ಒಂಥರ ವೆರೈಟೀಸ್ ಇದೆ. ಒಂಥರ ಸೀರೆ ಉಟ್ಕೊಂಡಾಗ ಸ್ವಲ್ಪ ಡಿಫ್ರೆಂಟಾಗಿ ಕಾಣಬೇಕು ಅಂತಾರಲ್ಲ, ಆ ರೀತಿ ಡಿಫ್ರೆಂಟಾಗಿದೆ. ಇನ್ನು ಇಲ್ಲಿ ಫುಲ್ ಖಾದಿ ಕಲರ್ ಡ್ರೆಸ್ಸೇ. ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಎಲ್ಲವೂ ಈ ಕಲರ್ದೇ ಇದೆ. ಚೆನ್ನಾಗಿದೆ. ಅದು ನೋಡೋಕ್ಕೆ ಒಂದು ಕಣ್ಣಿಗೆ ತಂಪಂತಾರಲ್ಲ, ಆ ರೀತಿ ಅನಿಸುತ್ತೆ. ಸಿಂಗಲ್ ಟಾಪು, ಶಾರ್ಟ್ ಟಾಪು, ಚಿಕ್ಕ ಮಕ್ಕಳದು, ನೆಕ್ಸ್ಟು ಸೆಟ್ಟು, ಪ್ರತಿಯೊಂದು ಸಿಗುತ್ತೆ. ಇದು ಒಂದು ಸ್ಯಾರಿ ಸೆಂಟರಲ್ಲಿ ಎಷ್ಟು ಚೆನ್ನಾಗಿದ್ದಾವೆ ಸೀರೆ ಒಂದೊಂದು. ಅಷ್ಟರಲ್ಲಿ ಫಸ್ಟ್ ಒಂದು ಇಟ್ಟಿದ್ದಾರಲ್ವ, ಅದು ನಮ್ಗೆ ಭಾಳ ಇಷ್ಟ ಆಯಿತು.
ನೀವು ಹೋಗಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಈ ವೀಕೆಂಡಲ್ಲಿ ಎಲ್ಲರೂ ಹೊರಗಡೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದರೆ, ಮೈಸೂರಿಗೆ ಏನಾದರೂ ಹೋದರೆ ಡೆಫಿನೆಟ್ಲಿ ಹೋಗಿ. ಇದು ಬಂದು ವೆಸ್ಟ್ ಬೆಂಗಾಲ್ ಅವ್ರದ್ದು, ಅವರ ಒಂದು ಸ್ಟಾಲ್ ಇಷ್ಟ ಆಯಿತು ನೋಡಿ, ಅಂತೂ ಇಷ್ಟ ಆಯಿತು. ನಾನು ಹೇಳಿದ್ನಲ್ಲ, ಈ ವೀಕೆಂಡಲ್ಲಿ ಏನಾದರೂ ಪ್ಲ್ಯಾನ್ ಇದ್ದರೆ, ಮೈಸೂರವರಾಗಲಿ ಅಥವಾ ಮೈಸೂರಿಗೆ ಹೋಗೋರಿಗೂ ಪ್ಲ್ಯಾನ್ ಇದ್ದರೆ ಒಂದು ಸಲ ವಿಸಿಟ್ ಮಾಡಿ. ಬಸ್ ಸ್ಟ್ಯಾಂಡಿಗೆ ಹತ್ರನೇ ಇದೆ, ಅಂದರೆ ಅದು ಮೆಟ್ರೋಪಾಲ್ ಸರ್ಕಲ್ಗೆ ಹತ್ರನೇ ಇದೆ ಅಲ್ವಾ, ನಂಜರಾಜ್ ಬಹದ್ದೂರ್ ಛತ್ರ. ಇನ್ನು ಈ ಶಾಪ್ನಲ್ಲಿ ನಾನು ಈ ಸೀರೆನ ನೋಡಿದ್ದೆ, ತುಂಬ ಚೆನ್ನಾಗಿತ್ತು. ಅದ್ರ ಜೊತೆಗೆ ಸಖತ್ ವೆರೈಟೀಸ್ ಸ್ಯಾರೀಸ್ ತೋರಿಸಿದ್ರು ಇವರಂತೂ. ತುಂಬ ಚೆನ್ನಾಗಿ ಸ್ಯಾರೀಸ್ ತೋರಿಸಿದ್ರು. ಆ್ಯಂಡ್ ನಾನು ಕೂಡ ಸೆಲೆಕ್ಟ್ ಮಾಡಿದ್ದೀನಿ ಒಂದು ಸೀರೆನ. ಅದು ಯಾವುದು ಅಂತ ಹೇಳ್ತಾ ಹೋಗ್ತೀನಿ, ನೋಡ್ತಾ ಇರಿ ವಿಡಿಯೋದಲ್ಲಿ. ಆ್ಯಂಡ್ ಇದು ಬ್ಲ್ಯಾಕ್ ಕಲರ್ ಸೀರೆ. ನನ್ನ ಮಗಳು ಯಾವಾಗಲೂ ಹೇಳ್ತಿದ್ದಾಳೆ, ಒಂದೇ ಒಂದು ಬ್ಲ್ಯಾಕ್ ಸೀರೆ ತೊಗೊಳ್ಳಿ ಅಮ್ಮ, ಬ್ಲ್ಯಾಕ್ ಸೀರೆ ತೊಗೊಳ್ಳಿ ಅಂತ. ಬಟ್ ನಾನು ತೊಗೊಂಡಿಲ್ಲ. ಇದು ಚೆನ್ನಾಗಿತ್ತು, ತುಂಬಾ ಇಷ್ಟ ಆಯಿತು, ಚೆನ್ನಾಗಿತ್ತು ಕಲರ್. ಆ್ಯಕ್ಚುಲಿ ಇದಕ್ಕೆ ಬ್ಲ್ಯಾಕಿಗೆ ಸಿಲ್ವರ್ ಜರಿ ಇತ್ತಲ್ವ, ಅದಕ್ಕೋಸ್ಕರ ಚೆನ್ನಾಗಿತ್ತು. ಇದು ಅಷ್ಟೇ ಗೋಲ್ಡ್ ಜರಿ ಇರೋದು, ಇದು ಚೆನ್ನಾಗಿತ್ತು, ಸಖತ್ತು. ಒಂದು ಪ್ಯಾಟ್ರನ್ ಕೇಳಿದ್ರೆ ನಿಮಗೆ ಒಂದು 10 ಸೀರೆನಾದರೂ ಸಿಗುತ್ತೆ, ಆ ರೀತಿ ಇದೆ. ಇವರೊಬ್ರಂತೂ ತಗೊಳ್ಳೇಬೇಕನ್ನೋ ರೀತಿ ತೋರಿಸ್ತಿದ್ರು, ಅದಕ್ಕೆ ಇವ್ರ ಹತ್ರ ನಾನು ಕೂಡ ಒಂದು ಸೀರೆನ ಶಾಪಿಂಗ್ ಮಾಡಿದ್ದೀನಿ. ಸೀರೆ ಸ್ವಲ್ಪ ಡಿಫ್ರೆಂಟಾಗಿ ತೊಗೊಂಡಿದ್ದೀನಿ, ನನ್ನ ಹತ್ರ ಇರಲಿಲ್ಲ ಕಲರು, ಸೊ ಆ ಕಲರ್ ತೊಗೊಂಡೆ. ನನಗಂತೂ ಒಂದು 2-3 ತೊಗೊಳ್ಳಿ ಅಂತ ಹೇಳ್ತಾಯಿದ್ರು. ನಾನೇನು ಪರ್ಪಲ್ ನೋಡಿದ್ನಲ್ವ, ಅದರಲ್ಲಿ ಕಲರ್ ನೋಡಿದೆ. ನನ್ನ ಮಗಳು ಅದೇ ಚೆನ್ನಾಗಿದೆ ಕಣಮ್ಮ, ಬೇಕಾದ್ರೆ ಮತ್ತೊಂದು ಸಾರಿ ನೀವು ಹಾಕ್ಕೊಂಡು ನೋಡಿ, ಆ ಕಲರ್ ತುಂಬ ಚೆನ್ನಾಗಿ ಕಾಣಿಸ್ತದೆ ಅಂದ್ಲು. ಈ ಸೀರೆಗೆ ಫಿಕ್ಸ್ ಆಗಿದ್ದೆ. ಮತ್ತು ಇನ್ನೊಂದು ಸೀರೆ ನೋಡಿದೆ, ನಾವು ಹಿಂಗೆ ಅಲ್ವಾ ನೋಡ್ತಾನೆ ಇರ್ತೀವಿ. ಅಷ್ಟರಲ್ಲಿ ನನ್ನ ಮಗಳು ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂದ್ಬಿಟ್ಟು ಪಕ್ಕದಲ್ಲಿ ಇನ್ನೊಂದಷ್ಟು ಇವ್ರ ಹತ್ರನೂ ಕೂಡ ನಾವು ಟಾಪ್ಸ್ಗಳನ್ನ ತೊಗೊಂಡ್ವಿ. ಚೆನ್ನಾಗಿದೆ, 1000ಗೆ 3 ಏನೋ ಟಾಪ್ಸು. ಸೈಜೂ ಕೂಡ ನಿಮಗೆ 3XL ಇದೆ. ಸೊ ನೀವು ಅಲ್ಲೂ ತೊಗೋಬೋದು. ಸ್ಯಾರೀಸ್ಗಳು ಎಲ್ಲ ಸ್ಯಾರೀಸು, ಡ್ರೆಸ್ ಮೆಟೀರಿಯಲ್ಸು, ಆಮೇಲೆ 3 ಪೀಸ್, 2 ಪೀಸ್, ಸಿಂಗಲ್ ಪೀಸ್ ಎಲ್ಲ ಸಿಗುತ್ತೆ. ಎಲ್ಲ ವೆರೈಟೀಸ್, ಎಲ್ಲ ಪ್ಯಾಟ್ರನ್ನಲ್ಲೂ ಸಿಗ್ತಾ ಹೋಗುತ್ತೆ. ಇನ್ನು ಮತ್ತೆ ಅವಳು ಬರೋಷ್ಟೊತ್ತಿಗೆ ಈ ಒಂದು ಪ್ಯಾಟ್ರನ್ ಕೂಡ ನೋಡಿದೆ, ಚೆನ್ನಾಗಿದೆ. ಅದು ವೈಟ್ ಬಂದಿದೆ ಅಲ್ವಾ, ಡಾರ್ಕ್ ಕಲರ್ಗೆ ಅಂತ. ಅದಾದಮೇಲೆ ಈ ಸೀರೆ ಫೈನಲಿ ನಾನು ಸೆಲೆಕ್ಟ್ ಮಾಡಿರೋದು. ಇಷ್ಟ ಆಯಿತು, ಸೊ ಸೆಲೆಕ್ಟ್ ಮಾಡಿದ್ದೀನಿ. 46 ಇವ್ರದ್ದು ಸ್ಟಾಲ್, ತುಂಬ ಒಳ್ಳೆ ರೀತಿಯಲ್ಲಿ ತೋರಿಸಿದ್ರು. ಆ್ಯಂಡ್ ಚೆನ್ನಾಗಿ ಸೆಲೆಕ್ಷನ್ ಕೂಡ ಆಯಿತು. ಸಿಕ್ಕಾಬಿಟ್ಟೆ ನಾನು ತಗೊಂಡಿದ್ದು ಒಂದು ಸೀರೆಗೆ ಪಾಪ ಅವರೊಂದು 20 ಸೀರೆ ತೋರಿಸಿದ್ರು. ಹಿಂಗೆ ಸೀರೆ ನೋಡಿ ಮತ್ತು ಟಾಪ್ಸ್ ಸೆಲೆಕ್ಟ್ ಮಾಡೋಕ್ಕೆ ಹೋಗೋಷ್ಟೊತ್ತಿಗೆ ನಮ್ಮ ಬಿಗ್ ಬಾಸಲ್ಲಿ ಬಂದಿದ್ರಲ್ಲ ಈ ಸಲ ರಿಷಿ ಅವರು ಇನಾಗ್ರೇಷನ್ಗೆ ಬಂದರು. ನಾವು ಇನಾಗ್ರೇಷನ್ಗೆ ಮುಂಚೆನೇ ಹೋಗಿ ಇಷ್ಟೆಲ್ಲ ವೀಡಿಯೋ ಮಾಡಿದ್ದೆ ನೋಡಿ. ನನ್ನ ಮಗಳೋಗಿ ಅಲ್ಲಿ ವೀಡಿಯೋ ಮಾಡ್ತಾಯಿದ್ಲು, ನಾನು ನನ್ನ ಪಡೆಗೆ ಅವಳು ಟಾಪ್ಸ್ಗಳೆಲ್ಲನೂ ಸೆಲೆಕ್ಟ್ ಮಾಡ್ತಾಯಿದ್ದೆ. ಅವಳು ಬರೋಷ್ಟೊತ್ತಿಗೆ ಸೆಲೆಕ್ಟ್ ಮಾಡಿಬಿಡೋಣ, ಅವಳದ್ದು ಏನು ಸೈಜ್ ಅಂತ ಹೇಳೋಗಿದ್ಲು. ಒಂದಷ್ಟು ಅವರು ತೋರಿಸ್ತಾಯಿದ್ರು, ಸೊ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ. ಇವ್ರು ಕೂಡ ಬಂದು ಇನಾಗ್ರೇಷನ್ ಮಾಡಿದ್ರು, ಅವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ವಿಶ್ ಮಾಡಿದ್ರು. ಒಂದಷ್ಟು ಅವರು ವಿಸಿಟ್ ಮಾಡ್ತಿದ್ರು. ಇನ್ನು ಫೋಟೋ ಗಿಟೋ ತಗೊಳ್ಳೋಕ್ಕೇನು ಹೋಗಲಿ. ನಾನು ಯಾರನ್ನೂ ಆ ಥರ ಯಾವುದೇ ಸೆಲೆಬ್ರಿಟಿ ಸಿಕ್ಕರೂ ನಾನು ಆ ಥರ ಡಿಸ್ಟರ್ಬ್ ಮಾಡೋಕ್ಕೆ ಹೋಗೋದಿಲ್ಲ. ದೂರದಿಂದ ನೋಡಿ ಸುಮ್ಮನೆ ಆಗೋದಷ್ಟೇ. ಇನ್ನು ಟಾಪ್ಗಳು ನೋಡಿದ್ರಲ್ಲ, ಅವ್ರ ಹತ್ರ ಟಾಪ್ಸ್ ತೊಗೊಂಡ್ವಿ, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇವ್ರ ಹತ್ರ ಪ್ಯಾಂಟ್ಸ್ಗಳಿದ್ದಾವೆ ನೋಡಿ, ಏನು ಚೆನ್ನಾಗಿದ್ದಾವೆ ಗೊತ್ತಾ. ಬಟ್ ಹೇಳಿದ್ದು 800 850 ಹೇಳಿದ್ರು. ಅವ್ರು ಹೇಳ್ತಾಯಿದ್ರು ಎರಡೂ ಸೈಡ್ ಒಂದೇ ರೀತಿ ಇರುತ್ತೆ. ಆ್ಯಂಡ್ ತುಂಬ ಒಳ್ಳೆ ಕ್ವಾಲಿಟಿ, ನೀವು ತೊಗೊಂಡ್ರೆ ಒಂದು 10 ವರ್ಷನಾದರೂ ಯೂಸ್ ಮಾಡ್ಬೋದು. ಅಂದರೆ ಒಂದು 4-5 ತೊಗೊಂಡ್ರೆ ಸ್ವಲ್ಪ ಕಮ್ಮಿ ಮಾಡ್ತಾರೆ ಅನಿಸುತ್ತೆ. ಅದನ್ನು ತೊಗೊಳಕ್ಕೆ ಇಂಟ್ರೆಸ್ಟ್ ಇದ್ದರೂ ಡೆಫಿನೆಟ್ಲಿ ಹೋದಾಗ ಕೇಳಿ. ನಮಗೆ ಟೈಮ್ ಆಗಲಿಲ್ಲ. ಅದಾದಮೇಲೆ ಇದೊಂದು ಬೆಡ್ಶೀಟ್ದು ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಮಾತ್ರ ಕಾಟನ್ ಅಂದರೆ ಕಾಟನ್. ಯಾರು ಕಾಟನ್ ಲವರ್ಸ್ ಇರ್ತೀರಾ ಅದಕ್ಕೆ ಇದು ಬೆಸ್ಟ್ ಎಕ್ಸಿಬಿಷನ್ ಅಂತಲೇ ಹೇಳ್ಬೋದು. ಇಲ್ಲಪ್ಪ ಕಾಟನ್ ಕಾಸ್ಟ್ಲಿ ಹಾಗೆ ಹಿಂಗೆ ಅಂದ್ಕೊಂಡ್ರೆ ಗೊತ್ತಿಲ್ಲ. ಬಟ್ ನಿಜವಾಗ್ಲೂ ಕಾಟನ್ ಬಟ್ಟೆಗಳನ್ನ ಇಷ್ಟಪಡೋರಿಗೆ ದಿಸ್ ಇಸ್ ದ ಬೆಸ್ಟ್ ಅಂತಲೇ ನಾನು ಹೇಳ್ತೀನಿ, ಸಜೆಸ್ಟ್ ಮಾಡ್ತೀನಿ. ಇವ್ರ ಹತ್ರ ಅಂತೂ ಎಲ್ಲ ಜೀನ್ಸ್, ಕಾಟನ್ ಜೀನ್ಸ್ ಇತ್ತು. ಅಲ್ಲೊಂದು ವೈಟ್ ಟಾಪ್ ಇಟ್ಟಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿತ್ತು ಗೊತ್ತಾ. 800 ಅಂತ ಹೇಳಿದ್ರು. ಬಟ್ ನನ್ನ ಮಗಳಿಗೆ ಹೇಳಿದೆ ಒಂದು ತಗೋ, ಫಂಕ್ಷನ್ ವೇರ್ಗೆಲ್ಲ ಚೆನ್ನಾಗಿರುತ್ತೆ ಅಂತ. ಅವಳು ಇಂಟ್ರೆಸ್ಟೇ ತೋರಿಸ್ಲಿಲ್ಲ. ಆಲ್ರೆಡಿ ತೊಗೊಂಡಿದ್ಲು ಅವಳು ಒಂದು 3, ಸಾಕು ನನಗಷ್ಟೇ ಅಂದ್ಬಿಟ್ಟು ಸುಮ್ಮನಾದ್ಲು. ಇಲ್ಲಿ ನಿಮಗೆ ನಿಜವಾಗ್ಲೂ ರೇಷ್ಮೆ ಸೀರೆಗಳು, ಒಳ್ಳೆಯ ರೇಷ್ಮೆಯಿಂದ ಮಾಡಿರುತ್ತೆ. ಆ್ಯಂಡ್ ಹ್ಯಾಂಡ್ಲೂಮ್. ಇದು ಬಾಗಲ್ಪುರಿ ನೋಡಿ, ಬಾಗಲ್ಪುರಿ, ಮಧ್ಯಪ್ರದೇಶ್, ಆಂಧ್ರ ಪ್ರದೇಶ್, ಛತ್ತೀಸ್ಗಢ ಎಲ್ಲ ಕಡೆಯಿಂದ ಬಂದಿದ್ದಾರೆ. ಸೊ ಒನ್ ಟೈಮ್ ವಿಸಿಟ್ ಮಾಡಿ ನೀವು ತಗೊಳ್ಳಲ್ವ, ಅದು ಸೆಕೆಂಡರಿ. ಈಗ ಆಲ್ಮೋಸ್ಟ್ ಎಲ್ಲ ಎಕ್ಸ್ಪೋಗಳು ನಮ್ಮ ಮೈಸೂರಲ್ಲಿ ನಡೆಯೋದು ನೋಡ್ತಿದ್ದೀರಲ್ವ, ಇದು ಒಂದು ಡಿಫ್ರೆಂಟ್ ಅಂತಲೇ ಹೇಳ್ತೀನಿ. ಸಿಲ್ಕ್ ಇಂಡಿಯಾ ಬಂದಾಗ ಅದು ಯಾವಾಗಲೂ ಅಷ್ಟೇ ಒಂದು ಡಿಫ್ರೆಂಟೇ ಇರುತ್ತೆ ಅಂತಲೇ ಹೇಳ್ಬೋದು. ಇಲ್ಲೂ ಅಷ್ಟೇ, ಅದು ರೆಡ್ ಇದೆಯಲ್ಲ, ರೆಡ್ಡು, ಬ್ಲ್ಯಾಕು, ಗೋಲ್ಡ್, ಆ ಸೀರೆ ಅಂತೂ 3 ಸ್ಟಾಲಲ್ಲೂ ಸೇಮ್ ಸ್ಯಾರಿ ಇತ್ತು. ನನ್ನ ಮಗಳಿಗೆ ಹೇಳ್ತಿದ್ದೆ ಅದು ಎಷ್ಟು ಚೆನ್ನಾಗೈತಲ್ವ, ವೀಡಿಯೋಗಂತೂ ಸಖತ್ತಾಗಿ ಕಾಣಿಸ್ತಾ ಇದೆ ಅಂತ. ಈ ರೀತಿ ವರ್ಕ್ಗಳು ನಿಮಗೆ ಇಲ್ಲಿ ಸಿಗೋದು ಕಷ್ಟ. ಇಲ್ಲಿ ಸಿಗೋದನ್ನು ನೀವು ಹೊರ್ಗಡೆ ಅಲ್ಲಿಂದ ತರಿಸಿ ಅವ್ರು ಮಾರುವಾಗ ಎಕ್ಸ್ಟ್ರಾ ಅಂತ ಇದೇ ಇರುತ್ತೆ. ಸೊ ಅವರೇ ಇಲ್ಲಿಗೆ ಬಂದಿರೋದ್ರಿಂದ
ಡೆಫಿನೆಟ್ಲಿ ವಿಸಿಟ್ ಮಾಡಿ ನಿಮಗೆ ಇಷ್ಟ ಇರೋದನ್ನು ಶಾಪಿಂಗ್ ಮಾಡ್ಬೋದು. ಆಮೇಲೆ ಹೋಗಿ ಪ್ರೈಸ್ ಹಂಗಿದೆ ಹಿಂಗಿದೆ ಅಂದರೆ ನಾನೇನು ಮಾಡೋಕ್ಕಾಗಲ್ಲ. ನಾನು ಈ ಥರ ಒಂದು ಎಕ್ಸ್ಪೋ ಇದೆ ಅಂತ ವಿಡಿಯೋನ ಹಾಕ್ತಿದ್ದೀನಿ ಅಷ್ಟೇ. ನಿಮಗೆ ಇಂಟ್ರೆಸ್ಟ್ ಇದ್ದಲ್ಲಿ ಈಗ ವಿಡಿಯೋದಲ್ಲಿ ಆಲ್ಮೋಸ್ಟ್ ಎಲ್ಲ ಸ್ಟಾಲ್ನು ತೋರಿಸ್ಲಿಕ್ಕೆ ಕವರ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ ಆಯಿತಾ. ಇಲ್ಲಿ ನೋಡಿ 3 ಪೀಸ್ ಸೆಟ್ಗಳೆಲ್ಲ ಏನು ಚೆನ್ನಾಗಿತ್ತು ಅಂದರೆ ಮೆಟೀರಿಯಲ್ಸು ಸಖತ್ತಾಗಿತ್ತು ಮೆಟೀರಿಯಲ್ಸ್ ಎಲ್ಲ. ನಾನು ಹೇಳ್ತಾ ಇದ್ನಲ್ಲ, ನಾನು ಹೇಳಿದ್ದೀನಿ ಈ ಥರ ಒಂದು ಎಕ್ಸ್ಪೋ ಇದೆ ಅಂತ ವಿಸಿಟ್ ಮಾಡಿ ಅಂತ. ಅಲ್ಲಿ ಹೋಗಿ ನೋಡಿ ನಿಮಗೆ ಏನು ಬೇಕು ಅದನ್ನು ತೊಗೋಬೇಕಾಗಿರೋರು ನೀವೇ. ಅದಕ್ಕೆ ನೀವೇ ಏನಂತಂತೀವಿ ನಿಮ್ಮ ಬಜೆಟ್ಗೆ ಏನು ಬರುತ್ತೆ ಅದನ್ನು ನೀವು ತೊಗೋಬೋದು ಆಯಿತಾ. ಈಗ ನಾನು ಹೋಗಿದ್ದೀನಿ, ಎಲ್ಲ ಸ್ಟಾಲು ನೋಡಿದೆ, ನನಗೇನು ಇಷ್ಟ ಆಯಿತು ಅದನ್ನು ಮಾತ್ರ ತೊಗೊಂಡಿದ್ದೀನಿ. ಆಮೇಲೆ ಯಾವುದೇ ಪೇಯ್ಡ್ ಪ್ರಮೋಷನ್ ಏನೂ ಅಲ್ಲ, ಇದು ದುಡ್ಡು ಇಸ್ಕೊಂಡು ನಾನು ವೀಡಿಯೋ ಮಾಡ್ತಿಲ್ಲ. ಈ ಥರ ಇದೆ ಅಂದಾಗ ನಾನು ಹೋಗಿ ನನಗೂ ಏನಾದರೂ ಬೇಕಾದ್ರೆ ತೊಗೋತೀನಿ ಅಥವಾ ವೀಡಿಯೋ ಮಾಡಿ ನಿಮಗೆ ವೀಡಿಯೋನ ಅಪ್ಲೋಡ್ ಮಾಡ್ತಿರ್ತೀನಿ. ಈ ರೀತಿ ಇದೆ ಅನ್ನೋ ಒಂದು ಇನ್ಫಾರ್ಮೇಷನ್ ಅಷ್ಟೇ. ಆ್ಯಂಡ್ ಹೇಳ್ತಾ ಇದ್ನಲ್ಲ ಸೀರೆಗಳ ಬಗ್ಗೆ, ಡೆಫಿನೆಟ್ಲಿ ಈ ಸೀರೆಗಳ ಬಗ್ಗೆ ಎರಡನೇ ಮಾತೇ ಇಲ್ಲ. ಹೋಗಿ ನೋಡಿ. ಜಾರ್ಖಂಡ್ ಸ್ಯಾರಿಗಳು ಹೆಂಗಿದಾವೆ ಸೀರೆಗಳು ಗೊತ್ತಾ, ಅಟ್ಲೀಸ್ಟ್ ನೋಡಬೇಕಪ್ಪ, ಕಣ್ಣು ತುಂಬ ನೋಡಬೇಕು. ಇಲ್ಲೊಬ್ರು ಆಂಟಿ ಆ ಸೀರೆ ನೋಡ್ತಾಯಿದ್ರು, ಹೆಂಗೈತೆ ನೋಡಿ ಸೀರೆ ಅಂತ, ತುಂಬ ಚೆನ್ನಾಗಿದೆ ಆಂಟಿ ಅಂತ ಹೇಳ್ತಿದ್ದೆ. ಬಾರ್ಗೇನ್ ಮಾಡೋಕ್ಕೆ ಹೇಳ್ತಿದ್ರು. ನನ್ನ ಮಗಳೇನೋ ಮಾತಾಡಿದ್ಲು, ಬಿಟ್ಟು ಬಂದುಬಿಟ್ಟಿದ್ದೇನೋ. ಇನ್ನು ಜೆಂಟ್ಸ್ಗೂ ಕೂಡ ಇದೆ. ನೆಕ್ಸ್ಟು ಈ ಥರ ಟಾಪ್ಸ್ಗಳು ಸುಮಾರು ವೆರೈಟೀಸ್. ಅವ್ರು ನೋಡಿ ಟೈಲರಿಂಗ್ ಇದು ಇಟ್ಕೊಂಡ್ಬಿಟ್ಟು ಟೇಪೇ ಇಟ್ಕೊಂಡ್ಬಿಟ್ಟಿದ್ದಾರೆ. ಮೆಷರ್ಮೆಂಟ್ ಎಲ್ಲ ನೋಡಿಕೊಂಡು ನಿಮಗೆ ಕರೆಕ್ಟಾಗಿ ಹೇಳ್ತಾರೆ ಎಲ್ಲನೂ. ನಾವಿನ್ನು ಆಲ್ಮೋಸ್ಟ್ ಲಾಸ್ಟಿಗಂತೂ ಫಾಸ್ಟಾಗಿ ಬಂದುಬಿಟ್ಟೆ, ಯಾಕಂದರೆ ಸಿಕ್ಕಾಬಿಟ್ಟೆ ಸ್ಟಾಲ್ಸ್ ಇತ್ತು. ನಾನು ಆ್ಯಕ್ಚುಲಿ ಮೈಸೂರಿಗೆ ಹೋಗೋದೆ ನನ್ನ ಮಗಳು ಹಾಸ್ಟೆಲಲ್ಲಿ ಇದ್ದಾಳಲ್ಲ ಅವಳನ್ನು ನೋಡೋದಕ್ಕೆ. ಅದು ಇದು ಎರಡೂ ಒಟ್ಟಿಗೆ ಮುಗಿಸ್ಕೋಬೇಕು ಕೆಲಸ ಅಂತ. ಸೊ ಲಾಸ್ಟಲ್ಲಿ ಫಾಸ್ಟಾಗಿ ವಿಡಿಯೋ ಮಾಡ್ಕೊಂಬಂದಿದ್ದೀನಿ. ಇನ್ನು ಏನಾದರೂ ಬಿಟ್ಟಿದ್ದೀನ ಬೇರೆ ಸ್ಟಾಲ್, ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಅರ್ಜೆಂಟಿಗೆ ಇಲ್ಲಿ 3 ಪೀಸ್ ಸೆಟ್ಟೆಲ್ಲ ನಿಮಗೆ 1500ಗೆ ಸಿಗುತ್ತೆ. ಸಕ್ಕತ್ತಾಗಿದೆ. ವರ್ಕ್ಗಳಂತೂ ಸೂಪರ್. ನೀವು ಇನ್ನೊಂಚೂರು ಬಾರ್ಗೇನ್ ಮಾಡಿ ನೋಡೋಣ. ಬಾರ್ಗೇನ್ ಮಾಡಿದ್ರೆ ಕಮ್ಮಿ ಮಾಡ್ಕೋಬೋದು. ನನಗೂ ತೊಗೊಳ್ಳೋ ಆಸೆ ಇತ್ತು, ಬಟ್ ಟೈಮ್ ಖಂಡಿತವಾಗಿ ಇರಲಿಲ್ಲ. ಒಂದು ಹಾಫ್ ಡೇ ಅಂತೂ ಬೇಕೇ ಬೇಕು ನೀವು ಇಲ್ಲಿಗೆ ಹೋದರೆ. ಅಷ್ಟು ಟೈಮ್ ಖಂಡಿತವಾಗಿ ನೀವು ಇಲ್ಲಿ ಸ್ಪೆಂಡ್ ಮಾಡ್ತೀರಾ. ಇನ್ನು ರಾಜಸ್ಥಾನ್ ಬ್ಲಾಕ್ ಪ್ರಿಂಟ್ ಅದರದ್ದು ಬೆಡ್ಶೀಟ್ಗಳು ಮತ್ತು ಹೊದಿಕೆಗಳು ಎಲ್ಲವೂ ಇತ್ತು. ಯಾರೋ ಒಬ್ಬರು ಒಂದು ಸ್ವಲ್ಪ ಕನ್ನಡ ಮಾತಾಡಿದ್ರಪ್ಪ, ಹೊದಿಕೆಗಳೆಲ್ಲ ಸಿಗುತ್ತೆ ಇಲ್ಲಿ ಅಂತ ಖುಷಿ ಆಯಿತು. ಒಬ್ಬರಾದರೂ ಕನ್ನಡ ಮಾತಾಡಿದ್ರಲ್ಲ ಅಂತ. ಸ್ವಲ್ಪ ಭಾಷೆಯಲ್ಲಿ ಸಮಸ್ಯೆ ಆಗ್ಬೋದು, ಅಂದರೆ ಅರ್ಥ ಆಗುತ್ತೆ ಅವ್ರಿಗೆ. ನೀವೇನೇ ಹೇಳಿದ್ರು ಅಲ್ಲಿಂದ ಇಲ್ಲಿಗೆ ಬಂದಿದ್ದಾರೆ ಅಂದರೆ ಅವ್ರು ಅದರಲ್ಲಿ ಎಕ್ಸ್ಪರ್ಟ್ ಇರ್ತಾರೆ ಅಂತ. ಈ ವಿಡಿಯೋ ನೋಡಿದ್ರಿ, ಈ ಎಕ್ಸ್ಪೋ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ರೆಗ್ಯುಲರ್ ಸ್ಯಾರಿ ತಗೊಳ್ಳೋದಕ್ಕಿಂತ ಈ ರೀತಿ ಒಂದು ಸ್ಯಾರಿ ನಮ್ಮ ವಾರ್ಡ್ರೋಬಲ್ಲಿ ಇರಬೇಕು ಅಂತ ನಿಮ್ಗೆ ಆಸೆ ಇದ್ದರೆ ಡೆಫಿನೆಟ್ಲಿ ಈ ಒಂದು ಎಕ್ಸ್ಪೋನ ವಿಸಿಟ್ ಮಾಡಿ. ತೊಗೊಳ್ಳಿಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ನೋಡ್ಬೋದು. ಈ ರೀತಿ ಸೀರೆಗಳೆಲ್ಲ ನೋಡೋದು ಖುಷಿ ಕೂಡ ಸಿಗುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ತುಂಬಾ ಧನ್ಯವಾದಗಳು. ಇದೊಂದೇ ವಿಡಿಯೋ ಅಲ್ಲ, ಇನ್ನೂ 3 ವಿಡಿಯೋ ಇದೆ ಎಕ್ಸ್ಪೋ ವಿಡಿಯೋದು. ಆ ವಿಡಿಯೋಗಳಲ್ಲಿ ಮತ್ತೆ ಸಿಗ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೋಟಿಫಿಕೇಷನ್ ಸಿಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತಾ ಹೋಗಿ ಬರಲಾ. ಧನ್ಯವಾದಗಳು.